ಸೊ ಫೈನಲಿ ಬಂದಿದ್ದೀವಿ ಅವಳ ಬೆಟ್ಟಕ್ಕೆ. ಸೊ ನಿಮಗೆ ಟಾಪ್ ಒಂದು ತೋರಿಸ್ಬಿಡ್ತೇನೆ, ನೋಡ್ಬಿಡಿ. ಆಸಮ್ ಅಲ್ವಾ? ಆ್ಯಕ್ಚುಲಿ ಇನ್ನೂ ಮೇಲೆ ಇದೆ, ಮೇಲಕ್ಕೆ ಹೋಗ್ಬೇಕು. ಮೇಲೆ ನೆಕ್ಸ್ಟ್ ಇದಾದ ಕೂಡಲೇ ಆದಿಯೋಗಿ ಇರುತ್ತೆ, ಅಲ್ಲಿಗೂ ಹೋಗ್ಬೇಕು. ಮತ್ತೊಂದು ವಿಷಯ ಏನಂದರೆ, ಆಲ್ಮೋಸ್ಟ್ ನಾವು ಇವಾಗ ಬೆಂಗಳೂರಿಂದ ಬರ್ಬೇಕಂದ್ರೆ ಒಂದು 20 to 22 ಮಿನಿಟ್ಸ್ ಗೂಗಲ್ ಟೈಮ್ನ ಬಿಟ್ ಮಾಡಿದ್ದೀವಿ. 22 ಮಿನಿಟ್ಸ್ ಬಿಫೋರ್ ಬಂದಿದ್ದೀವಿ ಇಲ್ಲಿಗೆ. ನೋಡಬೇಕು ಗೂಗಲಲ್ಲಿ ತೋರಿಸ್ದಂಗೆ ಇರುತ್ತಾ ಅಥವಾ ಎಲ್ಲ ಯಾವ ಥರ ಎಡಿಟ್ ಮಾಡಿ ಹಾಕಿದಾರೆ ಅಂತೇಳಿ. ಯಾವಾಗ ಬಂದರೂ ಯಾರನ್ನೋ ಬಂದು ಎತ್ತಕೊಂಬರ್ತಿದ್ದೆ. ಪಾಪ ಇವತ್ತು ನಾನು ಹೆಂಡ್ತಿನೇ ಎತ್ತಕ್ಕೆ ಬಂದಿದ್ದೀನಿ. ಮೆಟ್ಲೆತ್ತಕ್ಕೆ ಗುಯ್ಗು ಅಂತಿದ್ದಾಳೆ. ಬಾರಮ್ಮ ಮಹಾಲಕ್ಷ್ಮಿ ಬಾರಮ್ಮ, ಬೇಗ ಬಾರಮ್ಮು. ఏంది హాయ్ ಎರಡು ಫ್ಲೋರ್ 3 ಫ್ಲೋರ್ ಹೈಟ್ ಇದೆ. ರಪ ಅಂತ ಹತ್ಬಿಟ್ಟಿದ್ದಾನೆ. ಹೆಂಗೋ ಮೇಲಕ್ಕೆ ಇವಾಗ ಇಳಿಯೋದೈತೆ. ಮೆಟ್ಲಿಲ್ಲ, ಮಣ್ಣಿಲ್ಲ, ಒಂದಷ್ಟು ಹೈಟ್ ಕಲ್ಲು. ಹೇಳ್ಬೇಕು ಹೆಂಗೆ ಇಳ್ಬೇಕು, ಹಿಡಿತು ಬಿತ್ತು ಹೋದ್ರೆ ಅಷ್ಟೇ ಹೋಗಿ. ಇಲ್ಲಿಂದ ನನ್ನ ಅನ್ಬೇಕು. ಮತ್ತೆ என்னாடி பண்ணுற, எங்கே போய் பொண்டாட்டி? ನಮ್ಮ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹತ್ರ ಇರೋರಿಗೆ ಅವಳಿ ಬೆಟ್ಟದಲ್ಲಿ ಹಬ್ಬ ಮಾಡ್ಕೊತಾರೆ. ಅದೇನೇನು ಹಬ್ಬ ಮಾಡ್ಕೋತಾರೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದು ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟ್. ಸೂಪರ್ ಪ್ಲೇಸ್. ದಟ್ಸ್ ಅಷ್ಟೇ ಹೇಳ್ತಾರೆ. ಜಸ್ಟ್ ಆಸಮ್. ಆ್ಯಕ್ಚುಲಿ ಇನ್ನೊಂದು ಪಾಯಿಂಟ್ ಇದೆ, ವ್ಯೂ ಪಾಯಿಂಟು. ಅದು ಎಲ್ಲ ಅಂತ ಗೊತ್ತಾಗ್ತಿಲ್ಲ. ಸಿಂಗಲ್ ಹೆಜ್ಜಲ್ಲಿ ಹೋಗ್ಬಿಟ್ಟು ಫೋಟೋ ಹಿಡಿಯೋದು, ಅದು ಎಲ್ಲ ಅಂತ ಗೊತ್ತಾಗಲ್ಲ. ಓನ ಹಾಯ್ ಹಾಯ್ ಹಾಯ್. ಚಲೋ ಅವಲೇ ಬೆಟ್ಟಕ್ಕೆ ಬಂದಾಯಿತು. ಇನ್ನೇನು ರಿಟರ್ನ್ ಆಗ್ತಾ ಇದ್ವಿ. ಆ್ಯಕ್ಚುಲಿ ಒಂದು ಲೊಕೇಶನ್ ಮಾತ್ರ ಸಿಗಲಿಲ್ಲ. ಏನು ಮಾಡೋದು, ಎಲ್ಲೆಲ್ಲೋ ಹುಡ್ಕಾದ್ವಿ, ಸಿಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಮಾಡೋದು ಅಂದ್ಬಿಟ್ಟು ಆದಿಯೋಗಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ಇದು ಗುಡ್ ಪ್ಲೇಸು. ಚಿಕ್ಕಬಳ್ಳಾಪುರದಲ್ಲಿ ಹೆಂಗೂ ಆದಿಯೋಗಿ ನೋಡೋಕ್ಕೆ ಬಂದೇ ಬರ್ತೀವಿ. ಹಾಗೆ ಅವಲ ಬೆಟ್ಟನೂ ಒಂದು ಲುಕ್ ಹಾಕೊಂಡು ಹೋಗ್ಬೋದು. ಹಿಲ್ಸು
ಮತ್ತು ಅಷ್ಟೇ, ಇಲ್ಲಿ ಇನ್ನೇನು ಇಲ್ಲ ಹೇಳೋಕ್ಕೂ ಸಹ, ಇನ್ನೇನು ಇಲ್ಲ ತೋರ್ಸೋಕ್ಕೂ ಸಹ. ವ್ಯೂ ಒಂದು ಅಷ್ಟೇ ತೋರ್ಸೋಕ್ಕಾಗದ, ಇನ್ನೇನು ಇಲ್ಲ ಇಲ್ಲಿ. ಮುಗಿಸ್ಕೊಂಡು ಕೇತನಲ್ಲಿ ವಾಟರ್ ಫಾಲ್ಸ್ಗೆ ಹೊರಟಿದ್ದೀವಿ. ಇನ್ನೇನು ಮಾಡೋದು, ಯಾವುದೋ ಒಂದು ನೋಡ್ಬೇಕಂತ ಹೇಳ್ಬಿಟ್ಟು. ಸೊ ಹಿಂಗಿರುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೊಂದು ವಿಷಯ ಏನಂದರೆ ಅದ್ರಲ್ಲಿ ನೀರಿರುತ್ತಾ ಇರಲ್ವಾ ಅಂತನೂ ಗೊತ್ತಿಲ್ಲ. ಹೇಳ್ಬೇಕು ನೀವೆಲ್ಲ ಇದನ್ನ ಕೂಡ್ರಂಗೆ ಹೋಗ್ಬಿಡ್ತಾ ಇದ್ದೀವಿ, ನೋಡ್ಬೇಕು ಏನಾಗುತ್ತೆ ಅಂತ. ನೀರಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಇಲ್ಲ. ನೆಕ್ಸ್ಟ್ ಟಾರ್ಗೆಟ್ ಈಸ್ ಕೇತನಲ್ಲಿ ವಾಟರ್ ಫಾಲ್ಸ್. ನೀರಿರುತ್ತೆ ತೊಗೊಳಕ್ಕೆ ಯಾವನು ಗೊತ್ತಾಯ್ತು ಅನ್ನಾಯ್ತು. ಇನ್ನು 6.7 ಕಿಲೋಮೀಟರ್ಸ್ ಇದೆ. ಯಾರ್ದೂ ಗೊತ್ತಿಲ್ಲ ತೋಟ. ಇಲ್ಲಿ ಮಾತಾಡೋಕ್ಕೂ ಜೋರಾಗಿ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಸ್ವಲ್ಪ ಗ್ರಿಪ್ಸು ಕಳ್ತನ ಮಾಡೋಣ ಅಂತ ಹೋಗಿದ್ದೀನಿ ಹೊರಗಡೆ. ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾಳೆ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಹಾಯ್ ಗೈಸ್, ಬಂದಿದ್ದೀವಿ ನಾವು ಎಂಥದಿದು ಕೆನ್ನೆಕಲ್ಲು ಫಾಲ್ಸ್ಗೆ. ನೋಡ್ಬಿಟ್ಟು ನನಗಂತೂ ಕಣ್ತಿರು ಬಿದ್ದೋಗ್ತಿದ್ದೆ. ತಿನ್ನ ಕೈ ಎಳ್ಕೊಂಡು ಹಂಗಿದೆ ವಾಟ್ರು. ಸುಮ್ಮನೆ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡು ಬಂದ್ವಿ, ಏನು ಇಲ್ಲ. ಇಲ್ಲಿ ನೋಡಿದ್ರೆ 17 ಕಿಲೋಮೀಟರ್ಸ್ ವೇಸ್ಟ್ ಆಫ್ ಟೈಮ್. ಇನ್ನೂ ತಿಂಡಿ ಇಲ್ಲ. ವಾಟರ್ ಫಾಲ್ಸ್, ಒಂದು ಸ್ಯಾಟಿಸ್ಫೈಡ್ ವಾಟರ್ ಫಾಲ್ಸ್ ಸಿಕ್ಕಿಲ್ಲ ಇಲ್ಲಿವರೆಗೂ. ಎಲ್ಲಿ ಸಿಗುತ್ತೋ ನೋಡ್ಬೇಕು ಇನ್ನು. ನೋಡಿ ವಾಟರ್ ಫಾಲ್ಸ್ ನೋಡ್ಕೊಬಿಡಿ. ಸೊ ಇದೇ ವಾಟರ್ ಫಾಲ್ಸ್. ನೋಡಿದ್ರಲ್ವಾ? ಸೊ ವಾಟರ್ ಫಾಲ್ಸ್ ಬ್ಲಾಗ್ ಇಸ್ ಫಿನಿಶ್. ಎಂಜಾಯ್ ಮಾಡ್ತೀರ ಅನ್ಸುತ್ತೆ ಅಲ್ವಾ? ಸಿಗೋಣ. ಆವಾಗಲೇ ರೋಕಿ ಕಳ್ತನ ಆಯಿತು, ಇವಾಗ ಹೂ ಕಳ್ತನ. ನಾನು ಸುಮ್ ಕೂರೋ ಮಗ ಅಲ್ಲ. ಎಷ್ಟು ಬರ್ತೀನಿ ಆಗ್ತಿತ್ತು ಗೊತ್ತಿಲ್ಲ. ಫ್ಲವರ್ಸು ಸಿಕ್ತು, ಎಲ್ಲ ಸಿಕ್ತು. ಸದ್ಯಕ್ಕೆ ನಾವು ಯಾರಿಗೂ ಸಿಗಲಿಲ್ಲ. ನೆಕ್ಸ್ಟ್ ಈಸ್ ಭೋಗಿ ನಂದೀಶ್ವರ ಟೆಂಪಲ್. ನೋಡೋಣ ಅದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಕೈ ಕೊಟ್ಟರು ಆದಿಯೋಗಿ ಕೈ ಕೊಡಲ್ಲ ಅಂತ ಒಂದು ನಂಬಿಕೆ. ನೋಡೋಣ ಅದು ಏನಾಗುತ್ತೆ ಅಂತ. ಈ ಡೆಕೋರೇಷನ್ ಹೇಳ್ಬೋದು, ಬ್ಯಾಂಕ್ ಹೋಗೋದು ಈ ಕಡೆ. ಫಾಲ್ಸ್ ನೋಡ್ಕೊಂಬಂದಂದ್ರೆ ಒಂದು ಸ್ವಲ್ಪ ಹಶ್ವಾಯಿತು. ಒಂದು ಪ್ಲೇಟ್ ಪೂರಿ, ಒಂದು ಪ್ಲೇಟ್ ಇಡ್ಲಿ ತಿನ್ಕೊಂಡ್ವಿ. ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ರೈಸ್ ಆರ್ಡರ್ ಮಾಡ್ಕೊಂಡ್ವಿ. ಅದೆಲ್ಲ ತಿಂದು ಇನ್ನೊಂದೇನಂದ್ರೆ ಬೆಳಗ್ಗೆ ಟಿಫನ್ ಎಲ್ಲ. ಸೊ ಟೋಟ್ಲಿ ಲಂಚಲ್ಲಿ ಫಿನಿಷ್ ಮಾಡಿಬಿಟ್ವಿ ಎಲ್ಲ ಒಂದೇ ಸಲ. ನೆಕ್ಸ್ಟು ಶ್ರೀ ಭೋಗ ನಂದೀಶ್ವರ ಟೆಂಪಲ್. ಸೊ ವೆಲ್ಕಮ್ ಟು ಭೋಗ ನಂದೀಶ್ವರ ಟೆಂಪಲ್. ನೋಡ್ತಾ ಇದ್ದೀರ ಅದು ಆರ್ಕಿಟೆಕ್ಚರ್ ಎಲ್ಲ ಸೂಪರಾಗಿದೆ ನೋಡೋಕ್ಕೆ. ತುಂಬ ಅಂದರೆ ತುಂಬ ಹಳೆ ಕಾಲದ್ದು ಇದು ಟೆಂಪಲ್ಲು. ಆಲ್ಮೋಸ್ಟ್ ತುಂಬ ಜನ ವಿಸಿಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಫೈನಲಿ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ನಂದಿಗೊಂದು ನಮಸ್ಕಾರ ಹಾಕೊಂಡು ಒಳಗೆ ಹೋಗ್ಬಿಡೋಣ. ಶಿವನೇ ನಮ್ಮೆಲ್ಲ ಸಬ್ಸ್ಕ್ರೈಬರ್ಗಳಲ್ಲಿ ಒಳ್ಳೆಯದಾಗಲಿ. ಸೊ ನೀವು ಮೇಲೊಂದ್ಸಲಿ ಗಮನಿಸಿದರೆ ಎಲ್ಲ ಕಡೆ ಏನು ಬಾಕ್ಸ್ ಟೈಪ್ ಚೌಕಾಕಾರದಲ್ಲಿ ಇದೆಯಲ್ಲ, ಎಲ್ಲ ಕಡೆನೂ ಒಂದೊಂದು ಊಟ ಥರ ನೇತಾಡೋಕ್ಕೆ ಹಾಕಿದ್ದಾರೆ. ಅದು ಏನಕ್ಕೆ ಏನು ನೇತಾಡ್ತಾರೆ ಅಂತ ಆಗಿನ ಕಾಲದಲ್ಲಿ ನನಗೂ ಗೊತ್ತಿಲ್ಲ.
ಗುರು ಸನ್ನಿಧಿ ವೆಲ್ಕಮ್ ಟು ಆದಿ ಯೋಗಿ. ಇವರು ನಾವು ಹೊರಟಿದ್ದೀವಿ ಆದಿ ಯೋಗಿ ಕಡೆ. ಸೊ ಗೈಸ್, ವೆಲ್ಕಮ್ ಟು ಆದಿ ಯೋಗಿ. ಕಮ್ ಆನ್ ಅಭಿ, ಕಮ್ ಟು ಆದಿ ಯೋಗಿ. ಸೊ ನಾವು ಎಂಟ್ರಿ ಆಗಿ ಪಾರ್ಕಿಂಗ್ ಲಾಟಲ್ಲಿ ಗಾಡಿ ಬಿಟ್ಟು ಬಂದಿದ ತಕ್ಷಣವೇ ನಾವು ನಾಗರದು ಸ್ಟ್ಯಾಚ್ಯೂ ನೋಡ್ಬೋದು. ಅದಕ್ಕೆ ಆಪೋಸಿಟ್ ಆಗಿ ಒಂದು ತ್ರಿಶೂಲ ದೊಡ್ಡದು ಮಾಡಿರ್ತಾರೆ. ಅದರ ಕೆಳಗಡೆ ಲಿಂಗ ಮತ್ತು ಹುತ್ತ ಮಾಡಿರ್ತಾರೆ. ಸೂಪರಾಗಿದೆ. ಜೇಡಿ ಮಣ್ಣಿಂದ ರಿಯಲ್ ಆಗಿ ಮಾಡಿರ್ತಾರೆ. ಮುಟ್ಟಿ ನೋಡಿದ್ರೆ ತಣ್ಣಗೆ ಫೀಲ್ ಆಗುತ್ತೆ ನಿಮ್ಗೆ ರಿಯಲ್ ಇದೆಯಾ ಅಥವಾ ಫೇಕ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಟ್ ಸೂಪರಾಗಿದೆ. ಇಲ್ಲಿ ಏನಂದರೆ 360 ಡಿಗ್ರೀಸು ಬೆಟ್ಟಗಳು ಸೂಪರ್ ಅಂದರೆ ಸೂಪರಾಗಿದೆ. ಮಧ್ಯದಲ್ಲಿ ಆದಿಯೋಗಿ ಆಲ್ಮೋಸ್ಟ್ 112 ಅಡಿ ಎತ್ತರ ಇದೆ ಆದಿಯೋಗಿ. ಪಾರ್ಕಿಂಗ್ ಫೀಸ್ ಬಿಟ್ಟರೆ ಎಂಟ್ರಿ ಫೀಸು ಏನೂ ಇಲ್ಲ, ಆರಾಮಾಗಿ ಬರ್ಬೋದು. ಆಲ್ಮೋಸ್ಟ್ ಒಂದು 10-20 ಎಕರೆಯಲ್ಲಿ ಮಾಡಿರೋದು ಅನಿಸುತ್ತೆ. ನಮಸ್ತೆ ಶಿವಯ್ಯ, ಇಷ್ಟು ದಿವಸಕ್ಕೆ ದರ್ಶನ ಕೊಟ್ಟಿದ್ಯಾ ನಮಗೆ. ಕನಸಲು ನೀನೆ, ಮನಸ್ಸಲ್ಲೂ ನೀನೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಹನಿ ಹನಿ ಲೇಸರ್ ಶೋ ನೋಡ್ತೀವೋ ಅಥವಾ ಇಲ್ಲೇ ಸ್ಯಾಟಿಸ್ಫೈ ಆಗಿ ಫೋಟೋ ಹಿಡಿತೀವೋ ಗೊತ್ತಿಲ್ಲ. ಆದಿಯೋಗಿ ಕೆಳಗಿರುವ ಲಿಂಗ ಇದೇ ಮೇನ್ ಲಿಂಗ. ದೇವರ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ಯಾವುದೇ ಕಾರಣಕ್ಕೂ ವಿಡಿಯೋ ತೆಗೋಕ್ಕೆ ಬಿಡಲ್ಲ. ನೋಡ್ತಾ ಇದ್ರಲ್ಲ, ಮಳೆ ಬೇರೆ ಶುರುವಾಯಿತು. ನಮ್ಮ ದುರಾದೃಷ್ಟ ನಾವೇ ದುರಾದೃಷ್ಟ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಏನ್ ಮಾಡಕ್ಕಾಗಲ್ಲ, ನಮ್ ದರಿದ್ರ ಹಂಗೆ ಇರ್ತದೆ. ತೆಲುಗ್ ಬಂದ್ರೆ ಮಳೆ 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 ಮಳೆ. ನೋವಿದೆ, ಆಕ್ರೋಶ ಇದೆ, ಏನೋ ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ. ನೋಡೋಣ, ನನಗಷ್ಟೇ ಮಾತು ಮಾಡೋದೇನಿಲ್ಲ, ಹೊರಡ್ತಾ ಇದೀವಿ.